ಬೇಕು ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಆಗಲೇಬೇಕು ಸಮಾಜ ತುಂಬಾ ಜಾಗೃತಿಯಿಂದ ಲಕ್ಷ್ಯ ವಹಿಸಿ ತಿಳ್ಕೋಬೇಕು. ಪ್ರಸಕ್ತ ವಿದ್ಯಮಾನಗಳಲ್ಲಿ ಯಾವ ರೀತಿ ಇಸ್ಲಾಮಿನ ಮೂಲಭೂತವಾದಿಗಳು ಮಹಿಳೆಯರ ವಿಷಯದಲ್ಲಿ ಮತ್ತು ವಿದ್ಯಾರ್ಥಿನಿಯರ ವಿಷಯದಲ್ಲಿ ಲವ್ ಜಿಹಾದ್ ಎಂಬ ಒಂದು ವಿಶೇಷವಾದ ತಂತ್ರಗಾರಿಕೆಯನ್ನು ಅಳವಡಿಸಿಕೊಂಡು ತಮ್ಮ ಹಿಡನ್ ಅಜೆಂಡಾವನ್ನು ಸಾರ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಮಾಜಕ್ಕೊಂದು ಜಾಗೃತಿಯನ್ನು ಮೂಡಿಸುವ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಎಲ್ಲ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಇಸ್ಲಾಮಿನ ಈ ಜಾಲಕ್ಕೆ ತಾವೆಲ್ಲ ಬಲಿಯಾಗಬಾರದು, ಎಚ್ಚರಿಕೆಯನ್ನು ವಹಿಸಬೇಕು. ಬರುವಂತ ದಿನಗಳಲ್ಲಿ ಬಹಳ ಗಂಭೀರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಂಥ ಕೃತ್ಯಕ್ಕೆ ಭಾಗಿಯಾಗುವಂತ ವ್ಯಕ್ತಿಗಳಿಗೆ ಸರ್ಕಾರ ಯಾವುದೇ ರೀತಿಯಿಂದ ಮುಲಾಜಿಲ್ಲದೆ ಕಾನೂನಿನ ರೀತಿಯನ್ನ ಯಾವ ಶಿಕ್ಷೆ ಅಂದ್ರೆ ಗಲ್ಲು ಶಿಕ್ಷೆಯನ್ನ ಅಳವಡಿಸಬೇಕು. ಅಂದ್ರೆ ಮಾತ್ರ ಬರುವಂತ ದಿನಗಳಲ್ಲಿ ಇಂಥ ಘಟನೆಗಳನ್ನ ಹತ್ತಿಕ್ಕಲು ಸಾಧ್ಯ. ಅದಕ್ಕೋಸ್ಕರ ಸರ್ಕಾರ ಯಾವುದೇ ರೀತಿಯ ಮುಲಾಜಿಲ್ಲದೆ ಇಂಥ ವ್ಯಕ್ತಿಗಳಿಗೆ ಶಿಕ್ಷೆ ಕೊಡಿಸಬೇಕು. ಹುಬ್ಬಳ್ಳಿ ಬರಬರ ಜಿಹಾದಿ ಕುರಿತ ಈ ಪ್ರಕರಣವನ್ನು ಎನ್ಐಎಗೆ ತನಿಖೆಗೆ ವಹಿಸಬೇಕು. ಇಂದು ಯುವತಿ ನೇಹಾ ಹಿರೇಮಠವನ್ನು ಬರಬರವಾಗಿ ಹತ್ಯೆಗೆದ ಜಿಹಾದ್ ಫಯಾಜ್ ಅನ್ನು ಶೀಘ್ರ ವಿಚಾರಣೆ ನಡೆಸಿ ತ್ವರಿತ ನ್ಯಾಯದ ಮೂಲಕ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು. ಸಮಸ್ತ ಹಿಂದೂ ಸಮಾಜ ಆಗ್ರಹಿಸುತ್ತದೆ. ಲವ್ ಜಿಹಾದ್ ಆಡಳಿತದ ಈ ಕೃತ್ಯ ಧೋರಣೆ ಮುಂದುವರೆದಲ್ಲಿ ಸಮಸ್ತ ಹಿಂದೂ ಸಮಾಜ ವ್ಯವಸ್ಥೆಯ ಮೇಲೆ ನಂಬಿಕೆ ಕಳ್ಕೊಂಡು ಸ್ವತಃ ಸಮಾಜವೇ ಈ ಜಿಹಾದಿಗಳ ಮರ್ದನಕ್ಕೆ ನಿಲ್ಲುವ ಕಾಲ ದೂರ ಇಲ್ಲ ಎಂದು ಸರ್ಕಾರಕ್ಕೆ ಈ ಮೂಲಕ ಹಿಂದೂ ಜಾಗರಣ ವೇದಿಕೆ ಸಮಸ್ತ ಹಿಂದೂ ಸಮಾಜ ಪರವಾಗಿ ಎಚ್ಚರಿಸ್ತಾ ಇದ್ದೇವೆ. ಈ ಕುರಿತಾಗಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಮನವಿಯನ್ನು ಸ್ವೀಕರಿಸಿ ಈ ಒಂದು ಪ್ರತಿಭಟನೆ ಈ ಕಚೇರಿಗೆ ಬಂದು ಹಿಂದೂ ಜಾಗರಣೆ ವೇದಿಕೆ ಇಲ್ಕಲ್ ಇವರು ಈ ಮನವಿ ಪತ್ರವನ್ನು ಸನ್ಮಾನ್ಯ ಕರ್ನಾಟಕದ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರಿವರಿಗೆ ಸಲ್ಲಿಸಿದ ಮನವಿಯನ್ನು ನಾನು ಅಧಿಕೃತವಾಗಿ ಸ್ವೀಕರಿಸಿ ಮನವಿಯಲ್ಲಿ ವಿಷಯದ ಕುರಿತಂತೆ ಕ್ರಮ ವಹಿಸುವ ಬಗ್ಗೆ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಂದಿನ ಕ್ರಮಕ್ಕಾಗಿ ಮಾನ್ಯ ರಾಜ್ಯಪಾಲರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ. ಖಂಡನೀಯ. ಇವತ್ತು ನೇಹಾ ಹಿರೇಮಠ ಅವ್ರಿಗಾಗೈತಿ, ನಾಳೆ ಇಲ್ಕಲ್ಲಾಗಾದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದೈತಂದ್ರೆ ಅದು ನಮ್ಮ ರಕ್ಷಣೆ ಕೊಡಕ್ಕಲ್ಲ, ನಮ್ಮ ಹಿಂದೂ ಯುವತಿಯರು ಹಿಂದೂ ಹೆಣ್ಮಕ್ಳಿಗೆ ಸಾಯ್ಸಾಕ ಬಂದೈತಂದ್ರೂ ಪರವಾಗಿಲ್ಲ. ಯಾಕಂದ್ರೆ ಇವತ್ತು ಫಯಾಜಿಗ ಬಿಡ್ತಾರ, ನಾಳೆ ಇನ್ನೊಬ್ಬನಿಗೆ ಬಿಡ್ತಾರ. ಹಿಂಗ ಮಾಡ್ಕೊಂತ ಹೋದ್ರೆ ನಮ್ಗ ರಕ್ಷಣೆ ಎಲ್ಲೈತಿ? ಎಷ್ಟು ದಿವಸ ಅಂತ ಹೇಳಿ ನಮ್ಮ ಸಹೋದರ ನಮ್ಮ ಹಿಂದ್ ಬರ್ತಾರ, ಎಷ್ಟು ದಿವಸ ಅಂತ ಹೇಳಿ ನಮಗ್ ರಕ್ಷಣೆ ಐತಿ? ನಾವು ಒಬ್ರ ಅಡ್ಡಾಡಕ್ ಇದನ್ನ ಇಲ್ಲ. ಇವತ್ತ ನಾವು ಆರಾಮ್ಸೆ ಅಡ್ಡಾಡಕತ್ತೀವಿ. ಇವತ್ ನಾವು ಆರಾಮ್ಸೆ ಅದೀವಿ ಅಂದ್ರೆ ಅದು ನಮ್ಮ ಸಹೋದರರು, ನಮ್ಮ ಹಿಂದೂ ಸಂಘಟನೆ ಇರೋದ್ರಿಂದ ಮಾತ್ರ. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ನಮಗ್ ಅಂಜಿಕ್ ಬಂದೈತಿ, ನಮಗ್ ಅಡ್ಡಾಡಕ್ ಅಂಜಿಕ್ ಬಂದೈತಿ. ಮೊನ್ನೆ ಬೆಂಗಳೂರಾಗ ಕಾಫಿ ಇದ್ರೊಳಗ ಬಾಂಬ್ ಬ್ಲಾಸ್ಟ್ ಆತು. ಎಲ್ಲೋ ಒಂದ್ ಕಡೆ ಕ್ರೌಡ್ ಇತ್ತಂದ್ರೆ ಹೋಗಿ ಅಡ್ಡಾಡಕ್ ನಮ್ಗೆ ಅಂಜಿಕ್ ಬಂದೈತಿ. ಬರೀ ಹೆಣ್ಮಕ್ಳಿಗಲ್ಲ ಗಂಡ್ಮಕ್ಳಿಗೂ ಅಂಜಿಕ್ ಬಂದೈತಿ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ದುಷ್ಟ ನೀಚ ಸರ್ಕಾರ, ಅಂತ ಜಿಹಾದಿಗಳಿಗೆ ಸಪೋರ್ಟ್ ಮಾಡುವಂತ ಸರ್ಕಾರಕ್ಕೆ ನನ್ನದೊಂದು ಧಿಕ್ಕಾರ. ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ. ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳು ಒಂದು ಮಾತು ಏನ್ ಹೇಳಿದ್ರೆ ಅಂದ್ರೆ, ನೇಹಾ ಹಿರೇಮಠ ಅವರ ಹತ್ಯೆ ಕೊಲೆ ಇದೊಂದು ಏನಂದ್ರೆ ವೈಯಕ್ತಿಕವಾಗಿರ್ತಕ್ಕಂಥ ಇದೊಂದು ಕೊಲೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಮುಖ್ಯಮಂತ್ರಿಗಳಾಗಿ ಯಾವ ರೀತಿ ಜವಾಬ್ದಾರಿ ಹೇಳಿಕೆಯನ್ನು ಕೊಡಬೇಕನ್ನೋದು ಕೂಡ ಈ ನಮ್ಮ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತಾ. ಏನು ಸಣ್ಣ ಮಕ್ಕಳ ತಲ್ಲಿ ಏನಾದರೂ ವೈಯಕ್ತಿಕ ಕಾರಣಗಳೇನಾದ್ರು ಇರ್ತಾವ್ರಿ, ಇಂಥವೆಲ್ಲ ಬೇಜವಾಬ್ದಾರಿ ಹೇಳಿಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ
ಇದೇನಂದ್ರೆ ಈಗ ಮೊನ್ನೆ ಇವತ್ತು ನೋಡಿದ್ರಿ ಎಲ್ಲೇ ಮೈಸೂರಲ್ಲಿ ಮೋದಿಯವರ ಹಾಡು ಹೇಳಿದ್ರಂದ್ರೆ ಮೋದಿಯವರ ಹಾಡು ಹೇಳಿದಂತ ವ್ಯಕ್ತಿ ಹುಡುಗನ ಮೇಲೆ ಕೂಡ ಏನಾಯ್ತಲ್ಲ ಕೊಲೆ ಮಾಡಕ್ ಹೋಗ್ಯಾರಿ. ಇಂಥ ಕೃತ್ಯವನ್ನು ನಾವು ಖಂಡಿಸಿ ಇವರನ್ನು ಏನಂದ್ರೆ ಇವರೆಲ್ಲ ಏನಂದ್ರ ಈ ತಮ್ಮ ಮತಗಳ ತುಷ್ಟೀಕರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಏನಂದ್ರೆ ಹಿಂದೂಗಳನ್ನು ಬಲಿ ಕೊಡ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ನಾವು ಏನಾದರೂ ಕೈ ಕಟ್ಟಿಕೊಳ್ತಾರೆ ಮುಂದೊಂದು ದಿನ ನಮ್ಮೆಲ್ಲರಿಗೂ ಕೂಡ ನೇಹ ಹಿರೇಮಠ ಅವರು ಬರೆದಿರ್ತಕ್ಕಂಥ ಗತಿ ನಮ್ಮ ಅಕ್ಕ ತಂಗಿಯರಿಗಿರ್ಬೋದು, ನಮ್ಮ ಮಕ್ಕಳಿಗಿರ್ಬೋದು ಬಂದೇ ಬರ್ತದೆ. ನಾವು ಜಾಗರೂಕತೆಯಿಂದ ನಾವು ಹೆಜ್ಜೆಯನ್ನು ಇಟ್ಟಿದ್ದಾದರೆ ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ನಾವೇನಂದ್ರೆ ಗಮನ ಹರಿಸಬೇಕು. ನಮ್ಮ ಮಕ್ಕಳು ಎಲ್ಲಿ ಹೋಗ್ತಾರ, ಕಾಲೇಜಿಗೆ ಕಳಿಸಿದ್ರಂದ್ರೆ ಅಲ್ಲಿ ಏನ್ ಮಾಡ್ತಾರ ಏನಿಲ್ಲ ಅಂತೇಳಿ ನಾವು ನೋಡ್ಬೇಕು, ಅದನ್ನ ಕೇಳ್ಬೇಕು. ನಾವೇನಾದ್ರೂ ಮೈ ಮರೆತು ಕುಂತ್ರಂದ್ರ ಇದೇ ರೀತಿ ಆಗ್ತಾ ಇದೆ. ಈಗ ಹಿರೇಮಠ ಅವರು ಒಬ್ರು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಪೊರೇಟರ್ ಅವರು ಹುಬ್ಳಿ ಮಹಾನಗರ ಪಾಲಿಕೆ ಅಂತರಿಗೆ ಈ ಗತಿ ಬಂದೈತೆ ಅಂದ್ರ ಹಿಂದೆ ನೀವು ನೋಡಿದ್ರಿ ಅಖಂಡ ಶ್ರೀನಿವಾಸ ಮೂರ್ತಿಯವರು ಅವರ ಮೇಲೆ ಕೂಡ ಮನೆಯ ಮೇಲೆ ದಾಳಿ ಮಾಡಿದ್ರು. ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಏನಂದ್ರೆ ಪೊಲೀಸ್ ಸ್ಟೇಷನ್ ಕೂಡ ಏನೋ ದಾಳಿ ಮಾಡಿದ್ರು. ಇಂಥ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಮತಾಂತಗಳಿಗೆ ಒಂದು ರಕ್ಷಣೆ ಕೊಡ್ತಾ ಇದೆ ಅಂದ್ರೆ ಇದು ಹಿಂದೂ ವಿರೋಧಿ ಸರ್ಕಾರ. ಈ ಸರ್ಕಾರವನ್ನು ನಾವು ಕಿತ್ತು ಎಸೆಯಲೇಬೇಕು. ಬಹಳ ದಿನ ಉಳಿದಾರ್ದಂತ ಸರ್ಕಾರ ಯಾವುದು ಇದ್ದಾರೆ, ಇದೊಂದು ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತೀವಿ.